ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ನೆರವು ಕೇಳೋಕ್ ಮುಂದಾದ್ರ. ಡಿಕೆಶಿ ಅವ್ರನ್ನ ಭೇಟಿಯಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಬಿಡುಗಡೆಗೆ ನೆರವು ಕೇಳಿದ್ರೆ ಈ ಸಂದರ್ಭದಲ್ಲಿ ಎನ್ನುವಂತಹ ಪ್ರಶ್ನೆ ಇದೆ. ವಿಜಯಲಕ್ಷ್ಮಿ ಅವರ ಜೊತೆಗೆ ದಿನಕರ್ ತೂಗುದೀಪ್ ದರ್ಶನ್ ಅವರ ತಮ್ಮ ಮತ್ತು ನಿರ್ದೇಶಕ ಪ್ರೇಮ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವ್ರನ್ನ. ಏನು ನೆರವು ಕೇಳಿದ್ದಾರೆ ಈ ಸಂದರ್ಭದಲ್ಲಿ, ಇದು ಕುತೂಹಲ ಮೂಡಿಸ್ತಾ ಇದೆ. ದರ್ಶನ್ ವಿಚಾರದಲ್ಲಿ ಏನು ನೆರವು ಕೇಳಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅಂತ. ಅವರ ನಿವಾಸಕ್ಕೆ ನಿರ್ದೇಶಕ ಪ್ರೇಮ್ ಮತ್ತು ದರ್ಶನ್ ಅವರ ತಮ್ಮ ದಿನಕರ್ ತೂಗುದೀಪ್ ಹಾಗೆ ವಿಜಯಲಕ್ಷ್ಮಿ ಮೂವರೂ ಕೂಡ ಒಟ್ಟಾಗಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಏನು ಮಾತುಕತೆ ಆಯಿತು ಅಂತ ನೋಡ್ತಾ ಹೋಗೋಣ. ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಕುತೂಹಲ ಇರುವಂಥದ್ದು ಯಾವ ವಿಚಾರಕ್ಕೆ ಅಂದರೆ ಈಗ ಜೈಲಲ್ಲಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಆದರೂ ಕೂಡ ಏನು ನೆರವು ಕೇಳಿದ್ದಾರೆ, ಈ ಸಂದರ್ಭದಲ್ಲಿ ಏನು ನೆರವು ಕೊಡಲಿಕ್ಕೆ DCM ಕಡೆಯಿಂದ ಸಾಧ್ಯ ಆಗುತ್ತೆ. ಒಂದು ಕಡೆ ಮನೆ ಊಟ ಅಂತ ಅರ್ಜಿ ಹಾಕಿದ್ರು, ಅದು ಮುಂದೂಡಿಕೆ ಆಗ್ತಾನೆ ಇದೆ. ಮಗದೊಂದು ಕಡೆ ಡಿಪ್ರೆಷನ್ಗೆಲ್ಲ ಹೋಗ್ತಾ ಇದ್ದಾರೆ ದರ್ಶನ್ ಅವರು. ಆಧ್ಯಾತ್ಮದ ಕಡೆಗೆ ಅಂದರೆ ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ದಾರೆ, ಸಮಯವನ್ನು ಕಳೆಯೋಕ್ಕೆ ಫಜೀತಿ ಪಡ್ತಾ ಇದ್ದಾರೆ ಅಂತದ್ದು ಒಂದೊಂದೇ ಅಂಶಗಳೆಲ್ಲವೂ ಕೂಡ ಹೊರ ಬರ್ತಾ ಇತ್ತು. ಹೀಗೆಲ್ಲ ಇರುವಾಗ ಯಾವ ರೀತಿಯ ನೆರವನ್ನು ಬಯಸ್ತಾ ಇದ್ದಾರೆ DCM ಡಿ ಕೆ ಶಿವಕುಮಾರ್ ಕಡೆಯಿಂದ ವಿಜಯಲಕ್ಷ್ಮಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ಮುಂದಕ್ಕೆ ನೋಡಬೇಕಿದೆ. ನೆನ್ನೆ ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರು ದರ್ಶನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ದರ್ಶನ್ಗೆ ಏನಾದರೂ ಅನ್ಯಾಯ ಆಗಿದ್ರೆ ಸರಿಪಡಿಸ್ತೀನಿ, ಯಾರಿಗಾದರೂ ಅನ್ಯಾಯ ಆದರೆ ಸರಿಪಡಿಸೋ ಕೆಲಸ ಮಾಡೋಣ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು. ಇದು ವಿಜಯಲಕ್ಷ್ಮಿ ಅವರ ಭೇಟಿಗೂ ಮುಂಚೆ. ವಿಜಯಲಕ್ಷ್ಮಿ ಅವರು ಭೇಟಿಯಾಗಕ್ಕೆ ಹೋಗಿರೋದು ಇವತ್ತು. ಬಟ್ ನೆನ್ನೆ ರಾಮನಗರದ ಕಾರ್ಯಕ್ರಮದ ಒಂದು ಸ್ಟೇಜ್ ಒಂದರಲ್ಲಿ ದರ್ಶನ್ ಅವರು ಡಿ ಕೆ ಶಿವಕುಮಾರ್ ಹೇಳಿದರು, ದರ್ಶನ್ಗೆ ಏನಾದರೂ ಇದರಲ್ಲಿ ಅನ್ಯಾಯ ಆಗಿದ್ರೆ ಅದನ್ನು ಸರಿಪಡಿಸ್ತೀನಿ ಅಂತ. ಈ ಬೆನ್ನಲ್ಲೇ ಏನೋ ಒಂದು ಹೋಪ್ಸ್ ಇಟ್ಕೊಂಡು ದರ್ಶನ್ ಅವರ ತಮ್ಮ ದಿನಕರ್ ಆಗಿರ್ಬೋದು ಮತ್ತು ಪ್ರೇಮ್ ವಿಜಯಲಕ್ಷ್ಮಿ ಅವರು ಹೋದ್ರ ಅವ್ರ ನಿವಾಸಕ್ಕೆ. ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ. ತಾಯಿ ಚಾಮುಂಡಿ ನೊಂದಂಥ ಜನರಿಗೆಲ್ಲ ಕೂಡ ಅನುಗ್ರಹ ಕೊಡಲಿ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನನ್ನ ಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಇದು ನಿನ್ನೆ ರಾಮನಗರದಲ್ಲಿ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹಾಡಿದಂತಹ ಮಾತು. ಹೆಚ್ಚಿನ ಡೀಟೇಲ್ಸ್ನ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೋಕೇಶ್, ನಿನ್ನೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದರು ವಿಜಯಲಕ್ಷ್ಮಿ ಅವರು ಸಮಯ ಕೇಳಿದ್ದಾರೆ ಭೇಟಿಯಾಗೋಕ್ಕೆ ಅಂತ. ಹಾಗಾಗಿ ಇವತ್ತು ನಿವಾಸಕ್ಕೆ ಹೋಗಿದ್ದಾರೆ ಎಲ್ಲರೂ ಕೂಡ. ಯಾವ ರೀತಿಯ ನೆರವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಸದ್ಯಕ್ಕೆ? ವಿದ್ಯಾ, ಖಂಡಿತ ಯಾವ ರೀತಿಯ ನೆರವು ಎನ್ನುವಂಥದ್ದು ಈ ಸಹೋದರ ಮತ್ತು ಪತ್ನಿ ವಿಜಯಲಕ್ಷ್ಮಿ ಅವರು ಕೊಡುವಂಥ ಮಾಹಿತಿಯ ಮೇಲೆ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರವನ್ನು ಮಾಡ್ತಾರೆ. ಆದರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಅವರೇ ಸ್ವತಃ ಹೇಳಿದಂತೆ ವಿಜಯಲಕ್ಷ್ಮಿ ಅವರು ನನ್ನ ಸಮಯವನ್ನು ಕೇಳಿದರೆ ಅವರಿಗೆ ಸಮಯವನ್ನು ಕೊಟ್ಟಿದ್ದೀನಿ ಅಂತ ಹೇಳಿದರು. ಈ ನಿಟ್ಟಿನಲ್ಲಿ ಇವತ್ತು ಪತ್ನಿ ಮತ್ತು ಸಹೋದರ ದಿನಕರ್ ತೂಗುದೀಪ್ ಜೊತೆಗೆ ಪ್ರೇಮ್ ಅವರು ಕೂಡ ಸದಾಶಿವನಗರದಲ್ಲಿ ಅವರ ಭೇಟಿಗೆ ಬಂದಿರುವಂಥದ್ದು. ಈಗಾಗಲೇ ಅವರ ಒಂದು 20 ನಿಮಿಷಗಳ
ಗಂಟೆಗಳ ಕಾಲ ಆಯಿತು ಅವರ ಮನೆ ಒಳಗಡೆ ತೆರಳಿ ಈಗ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಪಾಲಾಗಿರುವಂಥ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ಏನಾದರೂ ಅನ್ಯಾಯ ಆಗಿದ್ರೆ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಹಾಗಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪಾತ್ರ ಏನು, ಜೊತೆಗೆ ಅವ್ರದ್ದು ಇದೆಯಾ ಇಲ್ವಾ ಅಂತೇಳಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ನೀಡುವ ಸಾಧ್ಯತೆ, ಜೊತೆಗೆ ಒಂದಿಷ್ಟು ನೆರವನ್ನು ಕೂಡ ಕೇಳುವ ಸಾಧ್ಯತೆ ಇದೆ. ಅಂದರೆ ಬಿಡುಗಡೆ ಆಗುವಂಥ ವಿಚಾರದಲ್ಲಿ ಈ ವಿಚಾರದಲ್ಲಿ ಜೊತೆಗೆ ಏನು ಚರ್ಚೆಗಳಾಗ್ತಾ ಇದೆ ಜೈಲಿನಲ್ಲಿ ಇರಬೇಕಾದ್ರೆ ಆ ವಿಚಾರಗಳಿಗೆ ಸಂಬಂಧಪಟ್ಟಂದ್ರೆ ಕೂಡ ಒಂದಿಷ್ಟು ನೆರವನ್ನು ಕೇಳುವ ಸಾಧ್ಯತೆ ಇದೆ. ಮೊದಲು ಯಾವ ರೀತಿಯಾದಂಥ ಅನ್ಯಾಯ ಆಗಿದೆಯಾ ಇಲ್ವಾ ಅಂತೇಳಿ ಫಸ್ಟ್ ಮಾಹಿತಿಯನ್ನು ಅವರಿಂದ ಪಡೆದುಕೊಂಡ ನಂತರ ಡಿ ಕೆ ಶಿವಕುಮಾರ್ ಅವರು ನಂತರ ಯಾವ ರೀತಿಯ ನೆರವನ್ನು ಕೊಡ್ಬೋದು ಅನ್ನೋದಕ್ಕೆ ಅವರು ಡಿಸೈಡ್ ಆಗ್ತಾರೆ. ಸದ್ಯಕ್ಕೆ ಅವರಿಂದ ಒಂದಿಷ್ಟು ಮಾಹಿತಿ ಪಡ್ಕೊಳ್ತಾರೆ. ಈಗಾಗಲೇ ವಿಜಯಲಕ್ಷ್ಮಿ, ದರ್ಶನ್ ಮತ್ತು ದಿನಾಕರ್ ತೂಗುದೀಪ್ ಮತ್ತು ಪ್ರೇಮ್ ಇವರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದು ಈಗಾಗಲೇ ಅವರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 20 ನಿಮಿಷಗಳಿಂದ ಕೂಡ ಅವರ ನಿವಾಸದಲ್ಲಿ ಇರುವಂಥದ್ದು ವಿದ್ಯಾ. ವೆಲ್, ಥ್ಯಾಂಕ್ ಯು ಲೋಕೇಶ್ ತಮ್ಮ ಡೀಟೇಲ್ಸ್ಗೆ.